ಮೊನ್ನೆ ಒಂದು ಇಂಟರ್ವ್ಯೂ ನೋಡಿದೆ, ಉಗ್ರ ಮಂಜು ಅವ್ರದ್ದು. PR ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ. ಅವಾಗ ಹೇಳ್ತಾರೆ, ನನಗೆ ಇಷ್ಟು ದಿನ ಗೊತ್ತಿರ್ಲಿಲ್ಲ PR ಅಂದ್ರೆ ಈ ತರ ಇರತ್ತೆ ಅಂತ. ಬಟ್ ಪಾಸಿಟಿವ್ PR ಬಗ್ಗೆ ಕೇಳಿದ್ದೆ. ಈ ವರ್ಷದಿಂದ ಗಿಲ್ಲಿ ವಿರುದ್ಧ ನೆಗೆಟಿವ್ PR ಮಾಡ್ತಿದ್ದಾರೆ ಅಂತ ಅವರೇ ಹೇಳ್ತಾರೆ. ಇದು ಹೇಳಿದ ಮೇಲೆ ನಾನು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿದ್ದು, ಅಂದ್ರೆ ಈಗ ಕಮೆಂಟ್ಸ್ ಮಾಡಿರೋರ್ದು ಒಂದಷ್ಟು ಬ್ಯಾಡ್ ಕಮೆಂಟ್ಸ್ ಬಂದಿರೋರ್ದು ಒಂದಷ್ಟು ಹಾಕ್ತೀನಿ ನೋಡಿ. ಇದರಲ್ಲಿ ತುಂಬಾ ಜನ ಫೇಕ್ ಐಡಿಸ್ ಅಂದ್ರೆ ಹೇಗಿರುತ್ತೆ, 0 ಫಾಲೋವರ್ಸ್ ಬಟ್ ಫಾಲೋಯಿಂಗ್ ಮಾತ್ರ, ಇವರು ಫಾಲೋ ಮಾಡ್ತಾರವ್ರು ಮಾತ್ರ ಜಾಸ್ತಿ ಇರ್ತಾರೆ ಅಂತ ಅಕೌಂಟ್ಗಳೇ ಜಾಸ್ತಿ ಇತ್ತು. ಜಸ್ಟ್ ನೆಗೆಟಿವ್ PR, ನೆಗೆಟಿವ್ ಕಮೆಂಟ್ಸ್ಗಳು, ನೆಗೆಟಿವ್ ಅಂಡ್ ಅಬ್ಯೂಸ್ ಮಾಡ್ತಾ ಇದಾರೆ. ವರ್ಡ್ಸ್ ಅಲ್ಲಿ ಇಡ್ತಾನೆ ಇಲ್ಲ, ತುಂಬಾ ಅಬ್ಯೂಸಿಂಗ್ ವರ್ಡ್ಸ್ ಗಳಿದೆ. ಇದನ್ನೆಲ್ಲ ನೋಡಿದಾಗ ನನಗೂ ಅನ್ನಿಸ್ತು ನೆಗೆಟಿವ್ PR ನಡೀತಾ ಇದೆ. ನೆಗೆಟಿವ್ ಅಂದ್ರೆ ಸುಮ್ನೆ ಒಂದು ವರ್ಡ್ ಹಾಕಿ ಬಿಟ್ಬಿಡೋದು. ಬಟ್ ಇದು ನೆಗೆಟಿವ್ ಆತರ ಅಲ್ಲ. ನಾವಿವಾಗ ನೆಕ್ಸ್ಟ್ ಗಿಲ್ಲಿ ಬಗ್ಗೆ ಮಾತಾಡಬಾರ್ದು ಅಂದ್ರೆ ನಮ್ಮ ಬೇರೆ ವಿಡಿಯೋಸ್ಗಳಿರುತ್ತಲ್ಲ ಅಲ್ಲಿ ಹೋಗಿ ಕೆಟ್ಟದಾಗಿ ಕಮೆಂಟ್ ಮಾಡೋದು. ಪ್ರೀತಮ್ ಗೌಡ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಗಿ ಓಪನ್ ಮಾಡಿ ಏನ್ ಕಮೆಂಟ್ ಮಾಡ್ಬೇಕು, ನನ್ಗೆ ಗೊತ್ತಾಯ್ತು ಇದು ಫೇಕ್ ID ಅಂತ. ಅವ್ರಿಗೆ ಕಮೆಂಟ್ ಮಾಡೋದಕ್ಕೆ ಒಂದು ಫೇಕ್ ID ಬೇಕಾಗಿದೆ.